ಈಗಾಗಲೇ ಬಿಡುಗಡೆಯಾಗಿರುವ ಟೀಸರ್ ನಲ್ಲಿ ಕಂಡ ಶಿವಣ್ಣನ ಲುಕ್ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲವನ್ನು ಮೂಡಿಸಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೂರ್ಮಾವತಾರದಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಏನಿದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಕೂರ್ಮಾವತಾರದಲ್ಲಿ ಬರ್ತಾರ ಅಂತ ಕೇಳ್ತಾರ? ಬನ್ನಿ ಈ ಸ್ಟೋರಿ ಏನಂತ ನೋಡ್ಕೊಂಡ್ ಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ಎಲ್ಲ ನನ್ನ ಶಿವಣ್ಣ ಅವರ ಅಭಿಮಾನಿಗಳು ಈ ವಿಡಿಯೋ ನೋಡಿ ಶೇರ್ ಮಾಡಿ, ಹಾಗೆ ನಮ್ಮ ಶಿವಣ್ಣ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಬನ್ನಿ ಈ ಕೂರ್ಮಾವತಾರ ಹೇಗಿದೆ ನೋಡ್ಬೇಡ. ತಮಿಳು ಪ್ರೇಕ್ಷಕರ ನಂತರ ಟಾಲಿವುಡ್ ನಲ್ಲೂ ಸಿನಿಮಾ ಮೇಕರ್ಗಳ ಹಾಟ್ ಫೇವರೇಟ್ ಆಗಿರುವ ಶಿವಣ್ಣನ ಹೊಸ ತೆಲುಗು ಮೂಲದ ಪ್ಯಾನ್ ಇಂಡಿಯಾ ಸಿನಿಮಾ ಕೂರ್ಮಾವತಾರದ ಅವರ ಕಾಲ ಭೈರವ ಲುಕ್ ದೇಶವ್ಯಾಪ್ತಿ ಸದ್ದು ಮಾಡ್ತಾ ಇದೆ. ಅದ್ದೂರಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಪ್ಯಾನ್ ಇಂಡಿಯಾ ಸಿನಿಮಾ ಶ್ರೀ ಮಹಾವಿಷ್ಣುವಿನ 2ನೇ ಅವತಾರದ ಕೂರ್ಮಾವತಾರ ಕಥಾ ಅಂಧರವನ್ನು ಆಧರಿಸಿ ಸಿದ್ಧವಾಗ್ತಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಕೂರ್ಮಾವತಾರದ ಹಿನ್ನೆಲೆಯನ್ನು ಒಳಗೊಂಡ ಕಥೆಯನ್ನು ಪ್ರಧಾನವಾಗಿಟ್ಟುಕೊಂಡು ನಿರ್ಮಾಣವಾಗುತ್ತಿರುವ ಮೊದಲ ಸಿನಿಮಾ ಇದಾಗಿದ್ದು, ಈಗಾಗಲೇ ಬಿಡುಗಡೆಯಾಗಿರುವ ಟೀಸರ್ ನಲ್ಲಿ ಕಂಡ ಶಿವಣ್ಣನ ಲುಕ್ ಅಭಿಮಾನಿಗಳಲ್ಲಿ ಭಾರೀ ಕುತೂಹಲವನ್ನು ಮೂಡಿಸಿದೆ. ಶಿವಣ್ಣನ ಕಾಲ ಭೈರವನ ಪಾತ್ರ ಪರಿಚಯಿಸುವ ಟೀಸರ್ ಮೂಲಕವೇ ಚಿತ್ರದ ಟೈಟಲ್ ಅನೌನ್ಸ್ ಆಗಿದ್ದು, ಶಿವಣ್ಣನ ಈ ಸಿನಿಮಾದ ಪ್ರಮುಖ ಪಾತ್ರವಿರುವುದು ಖಚಿತವಾಗಿದೆ. ಕೂರ್ಮಾವತಾರ ಸಿನಿಮಾ ಬಗ್ಗೆ ಮಾತನಾಡಿರುವ ಶಿವಣ್ಣ ಅವರು, ಕೂರ್ಮಾವತಾರದಲ್ಲಿ ಒಂದು ವಿಶೇಷ ಪಾತ್ರ ಮಾಡ್ತಿದ್ದೇನೆ, ಅದು ಕೂಡ ಪರಭಾಷೆಯಿಂದ ನನಗಾಗಿ ಬಂದ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಅದೊಂದು ಪೌರಾಣಿಕ ಕಥಾವಸ್ತುವಿರುವ ಆಧುನಿಕ ಟೆಕ್ನಾಲಜಿ ಬಳಸಿ ಅದ್ಧೂರಿಯಾಗಿ ತಯಾರಾಗುತ್ತಿರುವ ಸಿನಿಮಾ, ಹಾಗೂ ಕನ್ನಡ ಸಿನಿಮಾ ನಿರ್ದೇಶಕರಂತೆ ಪರಭಾಷಾ ನಿರ್ದೇಶಕರು, ಸಿನಿಮಾ ಮೇಕರ್ಗಳು ನನ್ನನ್ನು ವಿಭಿನ್ನ ಪಾತ್ರಗಳಲ್ಲಿ ನೋಡುವ ಪ್ರಯತ್ನ ಮಾಡ್ತಿದ್ದಾರೆ. ನನಗಾಗಿ ವಿಶೇಷ ಪಾತ್ರಗಳನ್ನು ಬರೀತಾ ಇದ್ದಾರೆ, ಅದು ಖುಷಿ ಪಡುವ ವಿಷಯ ಅಂತ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರು ಹೇಳಿದ್ದಾರೆ. ಈ ಸಿನಿಮಾದ ನನ್ನ ಪಾತ್ರ ಹಾಗೂ ಲುಕ್ ಸಂಪೂರ್ಣವಾಗಿ ಹೊಸತನದಿಂದ ಕೂಡಿದ್ದು ಪ್ರೇಕ್ಷಕರಿಗೆ ಇಷ್ಟವಾಗುವ ಸಾಕಷ್ಟು ಅಂಶಗಳಿವೆ ಅಂತ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕೂರ್ಮಾವತಾರ ಸಿನಿಮಾ ಪ್ಯಾನ್ ಇಂಡಿಯಾ ತಾರಾ ಬಳಗವನ್ನು ಹೊಂದಿದೆ. ಈ ಸಿನಿಮಾವನ್ನು ಹರ್ಷವರ್ಧನ್ ಕಡಿಯಾಲ ನಿರ್ದೇಶನ ಮಾಡ್ತಿದ್ದು, ಈ ಚಿತ್ರದಲ್ಲಿ ಭಾರತೀಯ ಚಿತ್ರರಂಗದ ಖ್ಯಾತ ನಟ ನಟಿಯರ ದಂಡೇ ಇದೆ ಅಂತ ಹೇಳ್ಬೋದು. ಶಿವರಾಜ್ ಕುಮಾರ್ ಅವರೊಂದಿಗೆ ತೆಲುಗು ನಟ ರಾಜ್ ತರುಣ್, ತಮಿಳು ನಟ ಶಿವಾಜಿ, ವರಲಕ್ಷ್ಮಿ ಶರತ್ ಕುಮಾರ್, ಸಾಯಿ ಕುಮಾರ್, ರಾಜಾ ರವೀಂದ್ರ, ವಿಟಿವಿ ಗಣೇಶ್, ಸಪ್ತಗಿರಿ, ಗೆಟಪ್ ಶ್ರೀನು, ಶತ್ರು, ಮಹೇಶ್ ವಿಟ್ಟ ಮತ್ತು ಅತಿರಾ ರಾಜು ಮುಂತಾದ ಪ್ರತಿಭಾವಂತ ಕಲಾವಿದರುಗಳು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳ್ಬಹುದು. ತಾಂತ್ರಿಕವಾಗಿಯೂ ಚಿತ್ರ ಅತ್ಯುನ್ನತ ಮಟ್ಟದಲ್ಲಿ ಮೂಡಿ ಬರಲಿದ್ದು, ಬಿ ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನ ಮಾಡ್ತಿದ್ದಾರೆ. ಚಿತ್ರಕ್ಕೆ ಜಗದೀಶ್ ಚಿಕಾಟಿ ಛಾಯಾಗ್ರಹಣ ಮಾಡ್ತಿದ್ದು, ಸಂಕಲನಕಾರರಾದ ಮಾರ್ತಾಂಡ್ ಕೆ ವೆಂಕಟೇಶ್ ಎಡಿಟಿಂಗ್ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಲೇಖಕ್ ರಾಮ್ ಹೆಚ್ಚುವರಿ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೆದಿದ್ದು, ರಾಘವ ಕಲಾ ನಿರ್ದೇಶನ ಮಾಡ್ತಿದ್ದಾರೆ. ವಿಎಫ್ಎಕ್ಸ್ ತಂತ್ರಜ್ಞಾನ ಹಾಗೂ ಅದ್ದೂರಿ ಮೇಕಿಂಗ್ ನೊಂದಿಗೆ ತಯಾರಾಗುತ್ತಿರುವ ಕೂರ್ಮಾವತಾರ ಭಾರತದ ಎಲ್ಲಾ ಭಾಷೆಯಲ್ಲೂ ಸಕಾಲದಲ್ಲಿ ತೆರೆಗೆ ಬರಲು ಸಜ್ಜಾಗ್ತಾ ಇದೆ. ಇನ್ನು ಟಾಲಿವುಡ್ ಪ್ರೀತಿಗೆ ಕರಗಿದ ನಮ್ಮ ಶಿವಣ್ಣ, ತೆಲುಗು ನಟ ಬಾಲಯ್ಯ ಅವರ ಮೇಲಿನ ಅಭಿಮಾನಕ್ಕೆ ಅವರ 100ನೇ ಸಿನಿಮಾ ಗೌತಮಿ ಪುತ್ರ ಶಾತಕರ್ಣಿಯಲ್ಲಿ ನಟಿಸಲು ಒಪ್ಪಿ ಒಂದು ಹಾಡಿನಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೆ. ಅದಾದ ಬಳಿಕ ನಟ ಚಿರಂಜೀವಿ ಅವರ ಪುತ್ರ ರಾಮ್ ಚರಣ್ ಅವರಿಗೆ ನಮ್ಮ ಮೇಲಿದ್ದ ಪ್ರೀತಿಗಾಗಿ ಪೆದ್ದಿ ಸಿನಿಮಾದಲ್ಲಿ ಗೌರವ ನಾಯ್ಡು ಎಂಬ ಪಾತ್ರದಲ್ಲಿ ನಟಿಸಿದ್ದೆ. ಈಗ ಸಾಕಷ್ಟು ತೆಲುಗು ಸಿನಿಮಾ ಮೇಕರ್ಸ್ಗಳು ಕೂಡ ನನಗೆ ಕತೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಗುಮ್ಮಡಿ ನರಸಿಂಹಯ್ಯ
ಅವರ ಜೀವನ ಗಾಥೆ ಇಷ್ಟವಾಗಿ ಆ ಸಿನಿಮಾ ಮಾಡಲು ಒಪ್ಪಿದ್ದೀನಿ. ಅದು ಕೂಡ ವಿಭಿನ್ನವಾಗಿ ಮೂಡಿ ಬರ್ತಾ ಇದೆ. ಮೊದಲಿನಿಂದಲೂ ಅಪ್ಪಾಜಿ ತರ ಭಕ್ತಿ ಪ್ರಧಾನ ಭಕ್ತ ಕುಂಬಾರದಂತಹ ಸಿನಿಮಾ, ಪೌರಾಣಿಕ ಸಿನಿಮಾ ಮಾಡುವಂತಹ ಆಸೆ ಇದೆ. ಈಗ ಪೌರಾಣಿಕ ಕಥಾವಸ್ತು ಉಳ್ಳ ಕೂರ್ಮಾವತಾರ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅಂತ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಹೇಳಿದ್ದಾರೆ. ಈ ಪೋಸ್ಟರ್ ನೋಡಿ ನಾವು ಸೈಕ್ ಆಗ್ಬಿಟ್ಟಿದೀವಿ. ಇನ್ನ ದೊಡ್ಡ ಪರದೆ ಮೇಲೆ ನಿಮ್ಮ ಈ ಕಾಲ ಭೈರವನ ಅವತಾರವನ್ನ ನೋಡೋದಕ್ಕೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರ ಅಭಿಮಾನಿಗಳೆಲ್ಲ ತುದಿಗಾಲಲ್ಲಿ ನಿಂತಿರ್ತಾರೆ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಹಾಗೆ ಎಲ್ಲಾ ನಟ ನಟಿಯರಿಗೂ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.